ನಾನು ನಿನ್ನ ಅಭಿಮಾನಿ. ನನ್ನ ಹೆಸರು ಅನುಪಮ. ನಾನು ನಿನ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ದೀನಿ. ಪರಮೇಶ, ಯಾರೋ ಅದು? ಎಷ್ಟು ವರ್ಷದ ಲವ್? ಆಂಟಿ, ಆ ಲೆಟರ್ ನ ಓದ್ಲಿ, ನೀವು ಸುಮ್ಮನೆ ಇರಿ. ನಾನು ನಿನ್ನ ಮದುವೆ ಮಾಡಿಕೊಳ್ಳಬೇಕೆಂದಿದ್ದೆ. ಅಷ್ಟರಲ್ಲಿ ನೀನು ಬೇರೆಯವ್ರನ್ನ ಮದುವೆ ಮಾಡಿಕೊಂಡು ಬಿಟ್ಟೆ. ನಂತರ ನನಗೂ ಬೇರೆ ಮದುವೆ ಆಯ್ತು. ಕುಳ್ಳ, ಸುಮ್ನೆ ಇರೋ. ಸುಳ್ಳಪ್ಪ, ಮೀಸ್ಲು, ಮೀಸೆ ಮೀಸೆ. ನನಗೆ ಸುಖ ಸಿಗುತ್ತಿಲ್ಲ. ಸಾಯಬೇಕೆಂದಿದ್ದೇನೆ. ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ. ಸ್ವಲ್ಪ ಇರೋ, ಅವ್ನು ಪೂರ್ತಿ ಓದ್ಲಿ. ನಾನು ಸಾಯುವ ಮುಂಚೆ ಒಂದು ಸಾರಿ ನಿನ್ನನ್ನು ಭೇಟಿ ಮಾಡಬೇಕು. ಲೇ ಪರಮ, ಇದು ತುಂಬಾ ಡೇಂಜರಸ್ ಕೇಸ್ ಕಣ. ಅವರು ಸಾಯ್ಬೇಕಾದ್ರೆ ಡೆತ್ ನೋಟ್ ಬರ್ದಿಟ್ಟು ಆ ಲೆಟರ್ ಪೊಲೀಸ್ನವ್ರ ಕೈಗೆ ಸಿಕ್ಕಿದ್ರೆ ಬೇರೆ ಅಪೀಲೇ ಇಲ್ಲ. ಅದ್ರಲ್ಲಿರೋದು ಸತ್ಯಾಂಶ ಅಂತ ಕಾನೂನು ಒಪ್ಕೊಳತ್ತಾ? ಒಂದು ವೇಳೆ ಅವ್ರು ಸುಳ್ಳು ಬರ್ದಿಟ್ಟಿದ್ರೆ? ಲೇ ಪರಮ, ಅದು ನಿಜಾನ ಸುಳ್ಳು ಅಂತ ಕ್ರಾಸ್ ಚೆಕ್ ಮಾಡೋದಕ್ಕೆ, ವೆರಿಫೈ ಮಾಡೋದಕ್ಕೆ ಆಸಾಮಿನೇ ಬದುಕಿರೋಲ್ಲಪ್ಪ. ಈಗೇನೋ ಮಾಡ್ಲಿ? ಲೇ ಪರಮ, ಮುಟ್ಟ ಹೋಗು ಅಂತ ಬಂತಲ್ಲ. ಲೇ, ನಾವು ಹೋಗೋದ್ರಿಂದ ಹುಡುಗಿ ಪ್ರಾಣ ಕಾಪಾಡ್ಬೋದು. ಇದು ದೇವರ ಆಜ್ಞೆ. ಲೇ, ನಾವು ಹೋಗೋದ್ರಿಂದ ತಾಯಿಯವ್ರ ಪ್ರಾಣ ಹೇಗೆ ಉಳಿಯುತ್ತೆ? ತಪ್ಪು ತಿಳ್ಕೊಂಡಿದೀಯ ಪರಮ. ಯಾವ್ದೋ ಒಂದು ವೀಕ್ ಮೂವ್ಮೆಂಟ್ ಸಾಯ್ಬೇಕು ಅಂತ ನಿರ್ಧಾರ ಮಾಡಿರ್ತಾರೆ. ಆ ಟೈಮಲ್ಲಿ ಬೇರೆ ಯಾರಾದ್ರೂ ಹೋಗಿ ತಡೆದ್ರೆ ಅವರು ಜೀವನ ಪೂರ್ತಿ ಸಾಯ್ಬೇಕು ಅಂತ ಪ್ರಯತ್ನ ಮಾಡಲ್ಲ. ಹಾಗಂತೀಯ? ನೋಡಿ ಸರ್, ನಾನು ಇವಳ ಮದುವೆ ಆದೆ. ಮದುವೆ ಆದ್ಮೇಲೂ ನಿಮ್ಮನ್ನೇ ಮದುವೆ ಆಗ್ಬೇಕಿತ್ತು ಕನ್ವರ್ಸ್ತಾನೆ ಇರ್ತಾಳೆ. ಇವಳಿಗೆ ಏನ್ ಹೇಳಿ ಸರ್? ಅನುಪಮ, ನೀನು ಸತ್ರೆ ಯಾರ್ಯಾರು ದುಃಖ ಪಡ್ತಾರೆ ಅನ್ನೋ ನಿನ್ಗೆ ಗೊತ್ತಾ? ಗೊತ್ತಿಲ್ಲ. ಗೊತ್ತು ಮಾಡ್ಕೋ. ನೀನ್ ಸತ್ರೆ ಯಾರ್ಯಾರು ಅಳ್ತಾರೆ ಅನ್ನೋ ತಿಳ್ಕೊ. ಆಮೇಲೆ ನೀನ್ ಸಾಯಿ. ನಾನು ಬೇಡ ಅನ್ನಲ್ಲ. ನಿನ್ಗೋಸ್ಕರ ಯಾರ್ಯಾರು ಹೃದಯ ಮೀತೆ ಅನ್ನೋದನ್ನ ಅರ್ಥ ಮಾಡ್ಕೋ. ಅದ್ ಹೇಗ್ ಗೊತ್ತಾಗುತ್ತೆ? ನಾನ್ ಸತ್ತೇ ಹೋಗಿರ್ತೀನಲ್ಲ. ಈ ಪಾಯಿಂಟ್ ಕರೆಕ್ಟ್ ಆಗಿದೆ ಕಣ. ಅದಕ್ಕೆ ಅಂತ ಒಂದು ನಾಟಕ ಹೇಳ್ಕೊಡ್ತೀನಿ. ಅದ್ರ ಪ್ರಕಾರ ನೀನ್ ಕೋಮಾಗ ಹೋಗ್ತೀಯ. ನಾನ್ ಡಾಕ್ಟರ್ ಆಗಿ ಬಂದು ಟ್ರೀಟ್ಮೆಂಟ್ ಕೊಡ್ತೀನಿ. ಆಗ ನಿನ್ನ ಸುತ್ತ ಇದ್ದ ಜನ ದುಃಖ ಪಡಕ್ ಶುರು ಮಾಡ್ತಾರೆ. ಅದನ್ನ ನಮ್ ಗುಂಡ ಲಿಸ್ಟ್ ಮಾಡ್ಕೊತೀನಿ. ಆಗಬಹುದು. ನನ್ಗೂ ನಾಟಕ ಅಂದ್ರೆ ತುಂಬಾ ಇಷ್ಟ. ನೀವ್ ಹೇಳ್ದಾಗೆ ಮಾಡ್ತೀನಿ. ಯಾವಾಗಿಂದ ನಾಟಕ ಶುರು ಮಾಡೋಣ? ನಾಳೆಯಿಂದನೇ. ಇದೇನಸ್ತೀನಿ ಅಷ್ಟೊಳ್ ಕೋಮ ಓಡು. 1 2 3 4 5. ಅಯ್ಯಯ್ಯೋ ಡಾಕ್ಟ್ರೆ, ಏನಾಯ್ತು? ಕೋಮ 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 ಕೋಮ. ರೇ ಮಿಸ್ಟರ್ ಅವಿನಾಶ್, ಈ ವಿಷಯನ ಮುಂಚೆನೆ ಯಾಕ್ರೆ ಹೇಳಿಲ್ಲ ನಮ್ಗೆ? ನಾನ್ ಮನೆಗ್ ಬಂದಾಗಿಂದ ಹುಷಾರಿಲ್ಲ ಅಂತ ನರಳ್ತಾ ಇದ್ದು ಡಾಕ್ಟ್ರೆ. ನರಳದೇನ್ ಬಂತು? ಕೋಮಾಗ ಹೋಗಿದ್ದಾರೆ. ಉಳ್ಸ್ಕೊಳ್ಳೋದು ಕಷ್ಟ. ಕೋಮನ? ಅಯ್ಯೋ ಡಾಕ್ಟ್ರೆ, ನನ್ನ ಹೆಂಡ್ತಿನ ನೀವೇ ಹೇಗಾದ್ರೂ ಮಾಡಿ ಕಾಪಾಡ್ಕೊಡಿ. ಕೋಮ. ಡಾಕ್ಟ್ರೆ, ಈಗ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಒಂದ್ ಕೆಲಸ ಮಾಡಿ, ನಿಮ್ಮ ಸಂಬಂಧಿಕರಿಗೆ ಫೋನ್ ಮಾಡಿ, ಅವ್ರು ಬಂದು ನೋಡ್ಕೊಂಡು ಹೋಗ್ಲಿ. ತಂಗಿಯವ್ವ, ಅಲ್ಲಿ ನೋಡುವ ನಿನ್ನ ಅತ್ತಿಗೆನ. ಮಗು ನೋಡಮ್ಮ ಹೇಗ್ ಹೇಳ್ತಾ ಇದೆ. ಜಾಗ ಬರು. ಅಯ್ಯೋ, ನೀವು ಹತ್ರ ಹೋಗ್ಬೇಡಿ. ಜುಂಗು ಚಕ ಆಗ್ಬಿಡುತ್ತೆ. ಅಣ್ಣಯ್ಯ, ನಮ್ 3 ದೇವರಿಗೆ ಅದಕ್ಕೆ ಹೇಳ್ತಾನೆ ಅಷ್ಟೇ ಮಾಡ್ತಿದ್ದೀನಿ. ಬಲಗಡೆಯಿಂದ ಹೂ ಬಿದ್ದಿದೆ. ನೀನೇನು ಯೋಚನೆ ಮಾಡ. ಆ ದೇವ್ರಿಗೆ ನಮ್ಮಲ್ಲಿ ಅಷ್ಟೊಂದು ಕರುಣೆ ಇದ್ದಿದ್ರೆ ನಿನ್ನ ಅದಕ್ಕೆನ ಕೋಮಕ್ಕೆ ಯಾಕಮ್ಮ ಕಳಿಸ್ತಾ ಇದ್ದ? ಡಾಕ್ಟ್ರೆ, ನನ್ ಪ್ರಾಣ ತಗೊಂಡು ನನ್ನ ಹೆಂಡತಿ ಪ್ರಾಣ ಉಳಿಸಿ. ಅವಳಿಲ್ದೇ ಇದ್ದಿದ್ರೆ ಬರ್ತದೇ ಇಲ್ಲ. ಅವಿನಾಶ್, ಅವರು ಸರಿ ಹೋಗೋದಿಲ್ಲ ರೇ. ಇನ್ನು ಕೆಲವೇ ಸೆಕೆಂಡ್ಗಳು ಅವ್ರು ಹೋಗ್ಬಿಡ್ತಾರೆ. ಹಾಗಾದ್ರೆ ನಾನು ವಾಟರ್ ಟ್ಯಾಂಕ್ ಹತ್ತಿ ಜಿಗಿದು ನನ್ನ ಪ್ರಾಣನ ಬಿಟ್ಬಿಡ್ತೀನಿ. ಆ ದೇವರು ನನ್ನ ನೋವು ನೋಡ್ಕೊಂಡು ಸಂತೋಷ ಪಡ್ಲಿ. ಅಯ್ಯೋ, ಅಯ್ಯೋ, ನೀವು ಸಾಯ್ಬೇಡಿ, ಸ್ವಲ್ಪ ನಿಂತ್ಕೊಡಿ. ಅವಿನಾಶ, ಏನಾಗಿದ್ದೀನಿ? ಹೋಗಿ ಹೋಗಿ ಸಾಯ್ತೀನಿ ಅಂತ ಹೇಳ್ತಾ ಇದೆಯಲ್ಲ. ಅಣ್ಣಯ್ಯ, ನೀವು ಸಾಯ್ಬಾರ್ದು. ಯಾರು ನನ್ನ ತಡೆಬೇಡಿ. ನಾನ್ ಸಾಯ್ಬೇಕು. ನಾನ್ ಸಾಯ್ತೀನಿ. ಅಯ್ಯೋ ರೀ, ನಿಂತ್ಕೊಡಿ. ನೀವು ಸಾಯ್ಬಾರ್ದು. ನಿಂತ್ಕೊಳ್ಳಿ. ಸಾಯ್ತೀನಿ. ನಿಂತ್ಕೊಳ್ರಿ. ನೀವು ಸಾಯ್ಬಾರ್ದು. ಸರಿ, ಕೋಮದಿಂದ ಎಚ್ಚರಿಕೆ ಆಗ್ಬಿಟ್ಟಿದ್ದೀರಾ? ಹೌದು, ಎಚ್ಚರ ಆಯ್ತು. ನನ್ ಗಂಡ ನನ್ನನ್ನು ಎಷ್ಟು ಪ್ರೀತಿ ಮಾಡ್ತಾರಂತ ಇವತ್ತು ನನಗೆ ಗೊತ್ತಾಯ್ತು. ರೀ, ನಿಮ್ಮನ್ ಬಿಟ್ಟು ನಾನು ಎಲ್ಲೂ ಹೋಗಲ್ಲ. ನಿಮ್ ಮನ್ಸಿಗೆ ನೋವಾಗ್ದಿರೋ ಹಾಗೆ ನೋಡ್ಕೋತೀನಿ. ನಿಮ್ ಜೊತೆ ಸಂತೋಷವಾಗಿ ಜೀವನ ನಡೆಸ್ತೀನಿ. ಹಳೆ ಕತೆ ಮರ್ತು ಹೊಸ ಬಾಳಿಗೆ ಅಡ್ಜಸ್ಟ್ ಆಗ್ಬೇಕಾಗುತ್ತ. ಖಂಡಿತ ಡಾಕ್ಟರ್. ನನ್ ಗಂಡನ ಪ್ರೀತಿ ನನಗೆ ಈಗ ಅರ್ಥ ಆಯ್ತು. ನೋಡಮ್ಮ, ಡಾಕ್ಟರ್ ಆಗಿ ಒಂದು ಮಾತು ಹೇಳ್ತೀನಿ. ನೀನ್ ಹಳೆದನ್ನೆಲ್ಲ ಮರ್ತು ಗಂಡನ ಜೊತೆ ಸುಖವಾಗಿ ಸಂಸಾರ ಮಾಡು. ಹಳೆದನ್ನ ನೆನ್ಸ್ಕೊಂಡು ಕೊರಕೊಂಡು ಕೂತ್ಕೊಂಡ್ರೆ ನೀನು ಸುಖವಾಗಿರಕ್ಕಾಗಲ್ಲ, ಬೇರೆಯವರು ಸಂತೋಷದಿಂದ ಇರಕ್ಕಾಗಲ್ಲ. ನೀವ್ ಅರ್ಥ ಮಾಡ್ತಿದ್ರಿ ಡಾಕ್ಟರ್. ಮಿಸ್ಟರ್ ಅವಿನಾಶ್, ನಾವು ಬಂದು ಕೆಲಸ ಮುಗಿತು. ಇನ್ನು ನೀವು ಉಂಟು, ನಿಮ್ ಹೆಂಡತಿ ಉಂಟು. ನಾವಿನ್ನು ಹೊರಡ್ತೀವಿ. ಬನ್ನಿ ಮಾಡ. ಡಾಕ್ಟ್ರೆ, ಏನಮ್ಮ? ನಾನು ಕೋಮಾಗ ಹೋಗ್ತೀನಿ ಡಾಕ್ಟ್ರೆ. ಯಾಕಮ್ಮ? ಇವ್ರು ಬಂದ್ ತಾಳಿ ಕಟ್ಟೋರ್ಗು ನನಗ್ ಜ್ಞಾನ ತಪ್ಪಿರುತ್ತೆ.